ಹಾಯ್ ಫ್ರೆಂಡ್ಸ್, ಹಾಯ್ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಕಾವ್ಯ SRK ಚಾನಲ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ತರಕಾರಿ ಪಲ್ಯ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಚಪಾತಿ ಹಾಗೆ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್. ಇದರಲ್ಲಿ ಎಲ್ಲ ಥರದ ತರಕಾರಿನೂ ಯೂಸ್ ಮಾಡ್ಬೋದು. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಬನ್ನಿ. ರುಬ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಸಾಂಬಾರ್ ಪೌಡರ್, ಒಂದು ಟೊಮೊಟೊ, ಹಾಗೆ ಕೊತ್ತಂಬರಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಒಂದು 2-3 ಎಲೆ ಪುದೀನ, ಈರುಳ್ಳಿ, ಇಷ್ಟು ಸಾಕು. ಇದಕ್ಕೆ ರುಬ್ಕೊಬರೋಣ. ಇದನ್ನೆಲ್ಲ ಹಾಕಿ ನೆಕ್ಸ್ಟ್ ನಾನು ಎಲ್ಲ ತರಕಾರಿ ಹಾಕಿದ್ದೀನಿ. ಬೀನ್ಸು, ಕ್ಯಾರೆಟು, ಹಾಗೆ ಮೂಲಂಗಿ, ಬದನೆಕಾಯಿ, ಎಲ್ಲ ಥರದ ತರಕಾರಿ ಹಾಕಿದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ಹಾಕೋಬೋದು. ಇದೇ ತರಕಾರಿ ಹಾಕೋಬೇಕು ಅಂತ ಏನಿಲ್ಲ. ನಾನು ಆಲೂಗೆಡ್ಡೆ ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಯೂಸ್ ಮಾಡಿದ್ದೀನಿ. ಹಾಗೆ ಬಟಾಣಿ, ಇದ್ರ ಜೊತೆಗೆ ಸ್ವಲ್ಪ ನಾನು ಮೊಳಕೆ ಕಟ್ಟಿರೋಂಥ ಬಟಾಣಿ ಹಾಕ್ತಾಯಿದ್ದೀನಿ. ನೀವು ಹಸಿ ಬಟಾಣಿನಾರ ಹಾಕಿ ಒಣಗಿಸಿರೋದನ್ನ ನೆನೆಸ್ಬಿಟ್ಟು ಹಾಕಿ, ಇದೇ ಹಾಕಬೇಕು ಅಂತ ಏನಿಲ್ಲ. ನೆಕ್ಸ್ಟು ನಾನು ಅದು ಒಗ್ಗರಣೆಗೆ ಕ್ಯಾಪ್ಸಿಕಮ್, ಟೊಮೊಟೊ, ಈರುಳ್ಳಿ ಅದನ್ನು ಒಂದು ಕಡೆ ಸೈಡ್ಗೆ ಎತ್ತಿಕೊಂಡಿದ್ದೀನಿ. ಬಂದಿದ್ದೀನಿ ಆಲ್ರೆಡಿ. ನೆಕ್ಸ್ಟು ನಾನು ಒಂದು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ನೀವು ಹಾಗೆ ಬೇಕಾದರೂ ಮಾಡ್ಕೋಬೋದು. ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ ಆಲ್ರೆಡಿ ಬಿಸಿಗಿಟ್ಟಿದ್ದೀನಿ. ಈಗ ನಾನು ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಿಮಗೂ ಇಷ್ಟ ಆಗುತ್ತೆ. ಎಲ್ಲ ತರಕಾರಿನೂ ಮಕ್ಕಳು ತಿನ್ನಲ್ಲ ಅಂತ ಹೇಳ್ದವ್ರಿಗೆ ಈ ಥರ ತರಕಾರಿ ಪಲ್ಯ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಹಾಗೆ ಇದರಲ್ಲಿ ಗ್ರೇವಿನೂ ಬರುತ್ತೆ. ಆರಾಮಾಗಿ ರೊಟ್ಟಿ ಜೊತೆ, ಈಗ ಚಪಾತಿಗೆ ಎಲ್ಲ ಗ್ರೇವಿ ಇರಬೇಕು. ಡ್ರೈ ಇದ್ದರೆ ಒಬ್ರಿಗೆ ಲೈಕ್ ಆಗಲ್ಲ, ಅವರು ಈ ಥರ ಪಲ್ಯನ ಮಾಡ್ಕೋಬೋದು. ನೆಕ್ಸ್ಟು ನಾನು ಎಣ್ಣೆ ಕಾದ್ಮೇಲೆ ಒಂದು ಈರುಳ್ಳಿ, ಸ್ಮಾಲ್ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿನ ರುಬ್ಬಕ್ಕೆ ಹಾಕಿದ್ದೀನಿ. ಈರುಳ್ಳಿನ ರುಬ್ಬೋದಕ್ಕೆ ಜಾಸ್ತಿ ಹಾಕ್ಬಿಡಿ, ಯಾಕಂದರೆ ಸ್ವೀಟ್ ಬಂದುಬಿಡುತ್ತೆ. ನೆಕ್ಸ್ಟು ನಾನು ಸ್ವಲ್ಪ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿನೂ ಅಷ್ಟೇ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಜೊತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು 1 ಮಿನಿಟ್ ಈ ಥರ ಚೆನ್ನಾಗಿ ಫ್ರೈ ಮಾಡ್ತೀನಿ. ಬಟಾಣಿನ ಈ ಥರ ನೆನೆಸ್ಬಿಟ್ಟು ಮೊಳಕೆ ಕಟ್ಬಿಟ್ಟು ಹಾಕಿದ್ರೆ ತರಕಾರಿ ಜೊತೆ ಚೆನ್ನಾಗಿ ಬೆಂದಿರುತ್ತೆ. ನೀವು ಬೇಯಲ್ಲ ಅಂತ ಅಂದ್ಕೊಳ್ಳೋ ಆ ಥರ ಏನಿರಲ್ಲ. ಈ ಥರ ಫ್ರೈ ಮಾಡಿ ಹಾಕಿದ್ರಂತೂ ಬೇಗ ಬೇಯುತ್ತೆ ಬಟಾಣಿ. ಅದಕ್ಕೋಸ್ಕರ ನಾನು ಈ ಥರ ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಾನು 1 ಮಿನಿಟ್ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ನು ನಾನು ಆಯಿಲಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ನಾವು ಯಾವುದೇ ಹಾಕಿದ್ರೂ ಅಷ್ಟೇ ಒಂದೊಂದು ಮಿನಿಟ್ ಆ ಥರ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಒಬ್ಬೊಬ್ಬರು ಹೇಗೆ ಮಾಡ್ತಾರೆ ಅಂದರೆ ಎಲ್ಲ ತರಕಾರಿನೂ ಹಾಕಿ ಕೂಗಿಸ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕ್ತಾರೆ. ಅದು ಚೆನ್ನಾಗಿರಲ್ಲ. ನೀವು ಈ ಥರ ಒಂದು ಸಲ ಆಯಿಲಲ್ಲಿ ಎಲ್ಲ ಫ್ರೈ ಮಾಡಿ ನೀವು ಮಾಡಿ ನೋಡಿ, ಆವಾಗ ಅದೇ ಬೇರೆ ಥರ ಟೇಸ್ಟ್ ಬರುತ್ತೆ. ನೆಕ್ಸ್ಟು ನಾನು ರುಬ್ಕೊಂಡಿರೋ ಅಂಥ ಮಸಾಲನೂ ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡಬೇಕು. ಯಾಕಂದರೆ ನಾವು ಅದನ್ನು ಯಾವುದನ್ನು ನಾವು ಫ್ರೈ ಮಾಡಿ ಹಾಕಿಲ್ಲ, ನಾವು ಹಾಗೆ ಹಸಿದನ್ನೇ ಹಾಕಿ ರುಬ್ಬಿರೋದ್ರಿಂದ ಅದು ಹಸಿ ಸ್ಮೆಲ್ ಹೋಗೋವರ್ಗ ನಾವು ಈ ಥರ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು. ಹಸಿ ಸ್ಮೆಲ್ ಹೋದರೆ ಚೆನ್ನಾಗಿರುತ್ತೆ. ಆವಾಗ ನಾವು ತರಕಾರಿ ಎಲ್ಲ ಹಾಕ್ಬೋದು. ಇದು ಸ್ವಲ್ಪ ಗ್ರೇವಿ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೆ ನೀವು ಈ ಥರ ಆಯಿಲಲ್ಲೇ ಫ್ರೈ ಮಾಡಿ. ತಳ ಹಿಡಿಯೋಕ್ಕೆ ಬಿಡಬೇಡಿ. ಅವಾಗವಾಗ ಈ ಥರ ಫ್ರೈ ತಿರುಗಿಸ್ತಾನೆ ಇರಿ. ಯಾಕೆಂದರೆ ನಾವು ತೆಂಗಿನಕಾಯಿ ಹಾಕಿರ್ತೀವಲ್ಲ, ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ನಾನು ಜಾರನ್ನ ಸ್ವಲ್ಪ ತೊಳೆದ್ಬಿಟ್ಟು ಅದನ್ನೇ ಹಾಕ್ತಾಯಿದ್ದೀನಿ. ಇದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಿಮಗೆ ನೀರು ಎಷ್ಟು ಗಟ್ಟಿ ಬೇಕು ತೆಳ್ಳ ಬೇಕು ನೋಡ್ಕೊಂಡು ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನನಗೆ ಇವಾಗ ಜಾರಲ್ಲಿರೋ ತೊಳೆದಿರೋ ನೀರನ್ನೇ ಹಾಕಿಬಿಟ್ಟು ಇದನ್ನ ಸ್ವಲ್ಪ ಅದು ಫ್ರೈ ಆಗಲಿ, ಅಂದರೆ ಅದು ಬೇಯಬೇಕು ಚೆನ್ನಾಗಿ, ಹಸಿ ಖಾರ ಎಲ್ಲ ಅಲ್ಲಿವರೆಗೆ ನಾನು ಇವಾಗ ಇದನ್ನು ಮುಚ್ಚಿಟ್ಬಿಡ್ತೀನಿ. ನೆಕ್ಸ್ಟ್ ನೋಡಿ ಅದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನು ತರಕಾರಿ ಎಲ್ಲ ಹಾಕೋದು.
ನೋಡಿ ಇವಾಗ ನಾನು ಎಲ್ಲ ತರಕಾರಿ ಹಾಕಿದ್ದೀನಿ. ನೀವು ಆ ತರಕಾರಿ ಈ ತರಕಾರಿ ಹಾಕಬೇಕು ಅಂತ ಎಲ್ಲ ಒಬ್ಬೊಬ್ಬರು ಮೂಲಂಗಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ನಾನು ಮೂಲಂಗಿನೂ ಹಾಕಿದ್ದೀನಿ. ನೀವು ದಪ್ಪ ಮೆಣಸಿಕಾಯಿ, ಕ್ಯಾಪ್ಸಿಕಮ್ ಆಗಿರ್ಬೋದು, ಹಾಗೆ ಎಲ್ಲ ತರಕಾರಿನೂ ಹಾಕ್ಬೋದು. ನೀವು ಆ ತರಕಾರಿ ಹಾಕಿದ್ರೆ ಚೆನ್ನಾಗಿರಲ್ಲ, ಇದು ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಏನಿಲ್ಲ. ನಾನು ಎಲ್ಲ ತರಕಾರಿನೂ ನಾನು ಹಾಕಿದ್ದೀನಿ ಇದರಲ್ಲಿ. ಈ ಥರ ಲಾಸ್ಟಲ್ಲಿ ನೀವು ಹಾಕ್ಕೊಂಡಿರೋವಂಥ ತರಕಾರಿ ಎಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೀವು ಇಲ್ಲೇ ಸಾಲ್ಟ ಯೂಸ್ ಮಾಡಿ. ನೀವು ನೀರನ್ನು ಅಷ್ಟೇ ಎಷ್ಟು ಹಾಕಬೇಕು. ನೆಕ್ಸ್ಟ್ ನಾನು ಟೊಮೊಟೊನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ರುಬ್ಬೋದಕ್ಕೆ 1.5 ಟೊಮೊಟೊ ಹಾಕಿದ್ದೀನಿ. ಇಲ್ಲಿ ಅರ್ಧ ಟೊಮೊಟೊ ಹಾಕಿದ್ದೀನಿ. ನೀವು ಜಾಸ್ತಿ ಹುಳಿ ಅನಿಸಿದ್ರೆ ಟೊಮೊಟೊನ ಕಡಿಮೆ ಮಾಡ್ಕೊಳ್ಳಿ. ಇಷ್ಟು ಟೊಮೊಟೊ ನನಗೆ ಇಷ್ಟು ಪಲ್ಯಗೆ 2 ಟೊಮೊಟೊ ಬೇಕು, ಅದಕ್ಕಾಗಿ ನಾನು 2 ಟೊಮೊಟೊ ಹಾಕಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಕರೆಕ್ಟಾಗುತ್ತೆ. ನನಗಿಷ್ಟು ಒಂದು 4 ಜನಕ್ಕೆ ನನಗೆ ಸಾಕು ಇಷ್ಟು, ಅದಕ್ಕಾಗಿ ನಾನು ಇಷ್ಟು ಮಾಡ್ಕೊತಾ ಇದ್ದೀನಿ. ಇವಾಗ ನೀವಿಲ್ಲಿ ನೋಡಿಕೊಂಡು ನೀರು, ಉಪ್ಪು ಎಲ್ಲ ನೀವಿಲ್ಲೇ ಸೇರಿಸ್ಕೋಬೇಕು. ನೋಡಿ ನೀರು ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು, ಯಾಕಂದರೆ ಕಾಯಿ ಹಾಕಿರೋದ್ರಿಂದ ಅದು ತಿಕ್ನೆಸ್ ಬಂದೇ ಬರುತ್ತೆ. ಹಾಗಾಗಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ರೊಟ್ಟಿ ಮಾಡ್ತಾ ಇರೋದ್ರಿಂದ ನಾನು ರೊಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನನಗೊಂದು ಸ್ವಲ್ಪ ಗ್ರೇವಿ ಬೇಕಾಗಿದೆ, ಹಾಗಾಗಿ ನಾನು ನೀರನ್ನ ಇಷ್ಟು ಯೂಸ್ ಮಾಡಿದ್ದೀನಿ. ನಿಮಗೇನಾದರೂ ನೀರು ಇಷ್ಟು ಬೇಡ ಅಂದರೆ ನೀವು ಇನ್ನೂ ಕಡಿಮೆ ಮಾಡ್ಕೊಳ್ಳಿ. ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಹರಳುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಪುಡಿ ಉಪ್ಪು ಬೇಕಾದ್ರೂ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡಿ ನಾನು 2 ವಿಷಲ್ ಅಥವಾ 3 ವಿಷಲ್ ಇಡ್ತೀನಿ. ತರಕಾರಿ ತುಂಬ ಬೆಂದೋದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡ್ರೆ ಅದನ್ನು 2 ವಿಷಲ್ ಇಟ್ಕೊಳ್ಳಿ. ಇಲ್ಲ ತರಕಾರಿ ಎಲ್ಲ ಸ್ಮ್ಯಾಶ್ ಆಗಿದ್ರೆ ಚೆನ್ನಾಗಿರುತ್ತೆ ಅನ್ನೋರು 3 ವಿಷಲ್ ಇಟ್ಕೊಳ್ಳಿ. ಈ ಥರ ಅದು ಬಾಯ್ಲ್ ಆಗ್ತಾ ಇರುತ್ತಲ್ಲ, ಈ ಥರ ಮರಳ್ತಾ ಇರುತ್ತಲ್ಲ, ಮರಳಬೇಕಾದ್ರೇ ನೀವು ವಿಷಲ್ಗೆ ಹಾಕಬೇಕು. ಮುಂಚೆ ಹಾಕಿದ್ರೆ ಅದು ಚೆನ್ನಾಗಿರಲ್ಲ. ಈ ಥರ ಎಲ್ಲ ಬಾಯ್ಲ್ ಆಗಿ ನೋಡಿ, ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿತ್ತಲ್ಲ, ಮರಳ್ತಾ ಇರುತ್ತಲ್ಲ, ಆ ಟೈಮಲ್ಲಿ ನೀವು ವಿಷಲ್ಗೆ ಹಾಕಿ. ಈಗ ನೀವು ಬೇಕಾದರೆ ಟೇಸ್ಟ್ ನೋಡ್ಕೊಳ್ಳಿ, ತಿಕ್ನೆಸ್ ನೋಡ್ಕೊಳ್ಳಿ, ಬೇಕಾದರೆ ಇಲ್ಲಿ ಹಾಕೋಬೋದು. ನೆಕ್ಸ್ಟ್ ನಾನು ಇದನ್ನು ಇವಾಗ ಸ್ವಿಮ್ಮಲ್ಲಿ ಇಟ್ಟು ಫಸ್ಟು ನಾನು ಇವಾಗ 2 ವಿಷಲ್, ನಾನು 3 ವಿಷಲ್ಗೆ ಇಟ್ಕೊಂಡಿದ್ದೀನಿ. ಎಲ್ಲರೂ ಸಾಕು ಅಂದರೆ ನೀವು 2 ವಿಷಲ್ಗೆ ಇಟ್ಕೊಳ್ಳಿ. ನಾನು ರೊಟ್ಟಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅದು ಸ್ಮ್ಯಾಶ್ ಆಗಿದ್ದರೆ, ಅಂದರೆ ಚೆನ್ನಾಗಿ ಬಾಯ್ಲ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು 3 ವಿಷಲ್ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಆಯಿಲ್ ಎಲ್ಲ ಮೇಲೆ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಬೇಕು, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಿಮಗೆ ತುಂಬ ಇಷ್ಟ ಆಗುತ್ತೆ. ನೀವು ಇದಕ್ಕೆ ಬೇಳೆ ಸಾಂಬಾರು ಪುಡಿ ಯೂಸ್ ಮಾಡೋದಕ್ಕಿಂತ ಮಟನ್ ಸಾಂಬಾರು ಪುಡಿ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಅದರ ತಿಕ್ನೆಸ್ ತೋರಿಸ್ತೀನಿ ನೋಡಿ, ತುಂಬ ಸಖತ್ತಾಗಿರುತ್ತೆ. ರೊಟ್ಟಿಗೆ ಸೂಪರ್ ಕಾಂಬಿನೇಷನ್. ಹಾಗೆ ಇದರ ಚಪಾತಿಗೂ ತಿನ್ಬೋದು. ಗ್ರೇವಿ ಎಲ್ಲ ಇರುತ್ತಲ್ಲ, ತುಂಬ ಇಷ್ಟ ಆಗುತ್ತೆ. ಮಕ್ಕಳೆಲ್ಲ ತರಕಾರಿ ತಿನ್ನಲ್ಲ ಅಂತ ಹೇಳಿದವ್ರಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ನಮ್ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ನಿಮಗೂ ತೋರಿಸಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಯಾವುದೇ ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.